ಧರ್ಮಸ್ಥಳದ ವಿಷಯದಲ್ಲಿ ನಾನು ಈಗಾಗಲೇ ನನ್ನ ಸ್ಪಷ್ಟ ಅಭಿಪ್ರಾಯಗಳನ್ನು ಹೇಳಿದ್ದೇನೆ. SIT ತನಿಖೆ ನ್ಯಾಯಬದ್ಧವಾಗಿ ನಡಿಬೇಕು. ಯಾವುದಾದ್ರೂ ರೀತಿಯಲ್ಲಿ ಕಾನೂನು ಬಾಹಿರವಾದಂಥ ತಪ್ಪುಗಳು ನಡೆದಿದ್ದರೆ ಕಾನೂನಿನಂತೆ ಕ್ರಮಗಳು ಆಗಬೇಕು. ಆದರೆ SITಯನ್ನು ಸಿದ್ದರಾಮಯ್ಯನವರು ತನ್ನ ರಾಜಕೀಯ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ನಮ್ಮದು. ಯಾಕೆಂದರೆ ಆ ಮುಸುಕುದಾರಿ ಯಾರು, ಅವನ ಹಿನ್ನೆಲೆ ಏನು, ಅವನು ಯಾರ ಹತ್ರ ಸ್ಕ್ರಿಪ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ, ಯಾವ್ಯಾವ ಡೈರೆಕ್ಟರ್ಸ್ ಇದ್ದಾರೆ, ಇದ್ರ ಜೊತೆಗೆ ಯಾರ್ಯಾರು ಆ್ಯಕ್ಟರ್ಸ್ ಇದ್ದಾರೆ, ಇದೆಲ್ಲ ಬಹಿರಂಗಗೊಳ್ಬೇಕು. ದೇಶದ ನಾಗರಿಕನಾಗಿ ನನಗೆ ಆ ವ್ಯಕ್ತಿಯ ಇತಿಹಾಸವನ್ನು ತಿಳ್ಕೊಳ್ಳುವಂತಹ ಅಧಿಕಾರ ಇದೆ. ಅದನ್ನು ತನಿಖೆ ಮಾಡಿ ಸರ್ಕಾರ ಹೇಳಲಿ, ಅವರು ವರದಿಯನ್ನು ಬಹಿರಂಗ ಮಾಡಲಿ. ಇವರು ಈ SIT ಸಿದ್ದರಾಮಯ್ಯನವರ ಆದೇಶದಂತೆ ದಿನಕ್ಕೊಂದು ಅವನು ಹೇಳದಂಥ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರೋ ಒಂದು ದುರದೃಷ್ಟಕರ ಸಂಗತಿಯನ್ನು ನೋಡಿದ್ದೇವೆ. 13 ಅಂತ ಹೇಳ್ದ, 13 AB ಆಯಿತು, 14, 15, 16, 17 ಆಯಿತು. ಏನಿದು ಹುಡುಗಾಟಿಕೆ? ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ, ಸ್ವಾಮಿ ಮಂಜುನಾಥನ ಬಗ್ಗೆ ಅಶ್ರದ್ಧೆ ನಿರ್ಮಿಸಬೇಕು ಅಂತ ಎಡಪಂಥೀಯರು ಮಾಡ್ತಾ ಇರುವಂಥ ಈ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇರೋದು ದುರದೃಷ್ಟಕರವಾದಂಥ ಸಂಗತಿ. ಯೂಟ್ಯೂಬ್ನಲ್ಲಿ ಬಂದಿರೋದನ್ನು ನೋಡಿದರೆ, ಒಂದು ಯೂಟ್ಯೂಬ್ನಲ್ಲಿ ಏನೋ ಒಂದು ಬಂತು ಅಂತ ಬೆಂಗಳೂರಲ್ಲಿ ಏನಾಯಿತು ಅಂತ ನಾವು ನೋಡಿದ್ದೇವೆ. ಆದರೆ ಇಲ್ಲಿ ನೂರಾರು ದಿನಗಳು ಬರ್ತಾ ಇದ್ದರೂ ನಮ್ಮ ಶ್ರದ್ಧೆ ಭಕ್ತಿಯ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಬಗ್ಗೆ ವಿರೋಧವಾಗಿ ಬರ್ತಾ ಇದ್ದರೂ ಯಾವ ಕ್ರಮ ಇಲ್ಲ, ಯಾವ ಕೇಸ್ ಇಲ್ಲ. ಯೂಟ್ಯೂಬರ್ಗಳನ್ನು, ಲೆಫ್ಟಿಸ್ಟ್ಗಳನ್ನು ಸಾಕ್ಕೊಂಡು ಈ ರೀತಿ ನಮ್ಮ ನಂಬಿಕೆಗಳನ್ನು, ಶ್ರದ್ಧೆ ಭಕ್ತಿಯನ್ನು ಘಾಸಿಗೊಳಿಸುವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೋ ಅದನ್ನು ಖಂಡಿಸ್ತೇನೆ. ಅದು ರಾಜಕೀಯ ಪ್ರೇರಿತವಾದಂಥ ತನಿಖೆ ಅನ್ನೋದು ಈಗಾಗಲೇ ಜಹಜಾಗಿರಾಗಿದೆ ಮತ್ತು ಆ ಮುಸುಕುದಾರಿಯ ಆ ವ್ಯಕ್ತಿ ಯಾರು ಅನ್ನೋದು ಬಹಿರಂಗ ಆಗಬೇಕು. ಅವನ ಹಿನ್ನೆಲೆ ಏನೋ, ಅವನಿಗೆ ಯಾರ್ಯಾರು ಇದಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಬಹಿರಂಗ ಆಗಬೇಕು ಅಂತ ಆಗ್ರಹಿಸ್ತೇನೆ. ಸರ್, ಈಗ ಅದೇ ಧರ್ಮಸ್ಥಳ ಪ್ರಕರಣವನ್ನು ಸರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗಾಗಿದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನೇನು ಟಾರ್ಗೆಟ್ ಮಾಡುವಂಥದ್ದು ಎಲ್ಲ ಉದ್ದೇಶವ? ಇನ್ನು ಮಧು ಬಂಗಾರಪ್ಪನವರು ಹೇಳ್ತಾರೆ ಸರ್, ಈಗ ಇದು BJP ಇದನ್ನು ರಾಜಕೀಯ ಮಾಡ್ತಿದೆ ಪ್ರಕರಣವನ್ನು ಅಂತ. ಈಗ ಸ್ಪಷ್ಟವಾಗಿ ತನಿಖೆ ಆಗಲಿ ಅನ್ನೋದಕ್ಕೋಸ್ಕರವಾಗಿ ನಾವು ಪ್ರಾರಂಭದ ದಿನಗಳು ತನಿಖೆಯ ಬಗ್ಗೆ ನಾವು ಏನೂ ಮಾತಾಡಿದ್ವಿ. ಆದರೆ ತನಿಖೆಯ ದಿಕ್ಕು ರಾಜಕಾರಣಕ್ಕೆ ಸ್ವಾರ್ಥಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಯಾವಾಗ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದರೋ ಅವತ್ತಿಂದ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ತಾ ಇದ್ದೇವೆ. ಇದರೊಳಗೆ ಯಾವುದೇ ರಾಜಕಾರಣ ಮಾಡುವಂತಹ ಅಗತ್ಯತೆ ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ, ಧರ್ಮಸ್ಥಳಕ್ಕೂ ಇಲ್ಲ ರಾಜಕಾರಣ ಮಾಡೋದು. ಆದರೆ ಜನರಿಗೆ ಸ್ಪಷ್ಟತೆ ಇರಬೇಕು. ತಪ್ಪುಗಳು ನಡೆದಿದ್ದರೆ ತನಿಖೆ ಆಗಿ ಅದೇನು ಕಾನೂನು ಕ್ರಮ ಆಗುತ್ತೋ ಆಗಲಿ. ಆದರೆ ತನಿಖೆಯ ಹೆಸರಿನಲ್ಲಿ ನಮ್ಮ ನಂಬಿಕೆ, ಶ್ರದ್ಧೆ, ಭಕ್ತಿಯನ್ನು ಭಂಗಗೊಳಿಸುವಂಥ ಪ್ರಯತ್ನವನ್ನು ನಾವು ಒಪ್ಪೋದಿಲ್ಲ, ಸಹಿಸೋದಿಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ, ಯಾವ ದೇವಸ್ಥಾನಗಳು ಅತಿ ಹೆಚ್ಚು ಲಾಭವನ್ನು ಇದರಲ್ಲಿ ಏನಾದರೂ ಈ ರೀತಿಯ ಎಲ್ಲ ಗೊಂದಲಗಳನ್ನು ಮೂಡಿಸ್ತಾ ಇರೋದ್ರೊಳಗೆ ಈ ರೀತಿಯ ಉದ್ದೇಶವೂ ಒಂದು ಸಿದ್ದರಾಮಯ್ಯನವ್ರದ್ದು ಇರ್ಬೋದು ಅನ್ನುವಂಥ ಒಂದು ಸಂಶಯವನ್ನು ರಾಜ್ಯದ ಜನರಲ್ಲಿ ಮೂಡಿಸಿದೆ. ಜನ ಆ ರೀತಿ ಅಭಿಪ್ರಾಯ ಪಡ್ತಿದ್ದಾರೆ. ಯಾವ ರೀತಿ ಯಾವುದು